ಹೌದು, ಈಗ ನಾನು ಬರೋವಾಗ ನನಗೆ ಭಾಳ ಅಚ್ಚುಮೆಚ್ಚು ಆತ್ಮೀಯರು ಕೂಡ ನನಗೆ. ಅವರು ಪಾಪ ನಾನು ಕಳೆದ ವಾರ ಮಾತ್ರ ಉಗ್ರಾಣ ನಿಗಮದ ಅಧ್ಯಕ್ಷನಾಗಿ ಸರ್ಕಾರ ನೇಮಕ ಮಾಡಿತ್ತು. ನಾನೇ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಸಿದ್ದೆ. ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ನಷ್ಟ ಆಗಿದೆ. ಹಾಗೆಯೇ ಅವರು ರಾಜ ವೆಂಕಟಪ್ಪ ನಾಯಕ್ ರಾಜರ ಹೆಸರಿದ್ದರೂ ಕೂಡ ಬಹಳ ಸ್ನೇಹಜೀವಿ, ಸರಳತೆಗೆ ಹೆಸರಾಗಿದ್ದಂಥ ಮನುಷ್ಯ. ನಿಜಕ್ಕೂ ಕೂಡ ಅವರ ಒಂದು ನಿಧನದಿಂದ ನಮ್ಮೆಲ್ಲರಿಗೂ ಕೂಡ ಆಘಾತ ಆಗಿದೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಸಹಿಸ್ತಕ್ಕಂಥ ಶಕ್ತಿ ದಯಪಾಲಿಸಲಿ ಅಂತೇಳಿ ನಾನು ಕೂಡ ಸಂತಾಪವನ್ನು ಸೂಚಿಸ್ತೇನೆ. ನಮ್ಮದು ಅತಿ ಶೀಘ್ರದಲ್ಲೇ ಆಗ್ತದೆ. ಈಗ ಹೈಕಮಾಂಡ್ನಲ್ಲಿ ಏನಾಗಿದೆ, ನಿನ್ನೆ ನಮ್ಮ ಸುರ್ಜೇವಾಲಾ ಅವರ ಮಗನ ಮದುವೆ ಇತ್ತು. ಅವರು ಕಳೆದ 2-3 ದಿವಸದಿಂದ ಮದುವೆಯಲ್ಲಿ ಬ್ಯುಸಿ ಇದ್ದರು. ಇವತ್ತು ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ. ನಾಳೆ ನಾಡಿದ್ದು ಎಲ್ಲ ಶಾಸಕರು ಕೂಡ 27ರ ರಾಜ್ಯಸಭಾ ಚುನಾವಣೆಗೆ ಮತದಾನ ಆಗ್ತಕ್ಕಂಥದ್ದು ಎಲ್ಲ ಮನವರಿಕೆ ಮಾಡೋದು, ಅವನ್ನೆಲ್ಲ ಒಟ್ಟಾಗಿಟ್ಟು, ಯಾಕೆಂದರೆ 3 ಜನಕ್ಕೂ ಅಲಾಟ್ ಮಾಡಬೇಕಲ್ಲ ವೋಟರ್ಸು, ಅದೆಲ್ಲ ಮಾಡೋದ್ರಲ್ಲಿ ಸಂಜೆನೇ ಬಂದು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. 22 ಚುನಾವಣೆ ಮಧ್ಯಾಹ್ನದಲ್ಲೆಲ್ಲ ಮುಗಿದ ನಂತರ ಲೋಕಸಭಾ ಚುನಾವಣೆಗಳ ಅಭ್ಯರ್ಥಿಗಳ ಬಗ್ಗೆ ಗಮನ ಹರಿಸಿ ಆದಷ್ಟು ಜಾಗ್ರತೆ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದರೆ ಇಡೀ ದೇಶದಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಎಲ್ಲ ಅವರೇ ಹೇಳ್ತಾರೆ, B.Pharm ಕೊಡೋರು ಅವರು. ಅದರಿಂದ ಅವ್ರಿಗೆ ಬಿಟ್ಟಂಥ ವಿಚಾರ ಅದು ಅವ್ರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಕೂಡ ನಮಗೆ ಸ್ವಾಗತ ಇದೆ. ನೋಡಿ, ಅಡ್ಡ ಮತದಾನ ನಮ್ಮ ಕಡೆಯಿಂದ ಆ ಕಡೆ ಹೋಗಲ್ಲ, ಆ ಕಡೆಯಿಂದ ನಮ್ಮ ಕಡೆ ಬರ್ತವೆ. ಅಡ್ಡ ಮತದಾನ ಯಾವತ್ತು ಅಧಿಕಾರ ಇರೋ ಕಡೆಯಿಂದ ಇಲ್ಲದ ಕಡೆ ಹೋಗಲ್ಲ, ಅಧಿಕಾರ ಇಲ್ಲದೆ ಇರೋ ಕಡೆಯಿಂದ ಇರೋ ಕಡೆ ಬರ್ತಾವೆ. ಯಾವುದೇ ಕಾರಣಕ್ಕೆ ಆತಂಕ ಇಲ್ಲ, ಇನ್ನೂ ಹೆಚ್ಚು ಮತ ಬರ್ತಾವೆ. ನೋಡಿ, ರಾಜಕಾರಣದಲ್ಲಿ ಅವರು ಕಾಂಗ್ರೆಸ್ಸಿಂದ 25 ವರ್ಷ ಇರುತ್ತೆ ಅಂತ ಅವ್ರು ಹೇಳೋಕ್ಕಾಗ್ತದೆ, ನಿರೀಕ್ಷೆ ಮಾಡೋಕ್ಕಾಗ್ತದೆ? ಅವ್ರು ಹೇಳಾಗೂ ಇಲ್ಲ, ನಾವು ಅದನ್ನು ನಿರೀಕ್ಷೆ ಮಾಡೋಗೂ ಇಲ್ಲ. ಅವ್ರು ಹಂಗೆ ಹೇಳ್ತಾರೆ, ನಾವೆಲ್ಲ ಹೇಳ್ತೀವಿ ಇನ್ನೂ 25 ವರ್ಷ ನಾವೇ ಇರೋದು ಅಂತಕ್ಕಂಥ ವಿಶ್ವಾಸ ನಮಗಿದೆ. ಈಗ ಅನಂತಕುಮಾರ್ ಮನುಷ್ಯನೇ ಅಲ್ಲ, ಅವರು ಸಚಿವರಾಗಿ ನಾವು ಸಂವಿಧಾನ ಬದಲಿಸ್ತೀವಿ, ಅದಕ್ಕೆ ಬಂದಿರೋದು ನಾವು, ಜನ ಅದಕ್ಕೆ ಓಟ್ ಹಾಕಿರೋದು ನಮಗೆ ಅಂತ ಹೇಳಿದ್ರೆ ತಲೆಯಲ್ಲಿ ಏನೋ ಬುದ್ಧಿ ಇದೆಯಾ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.